ತೀರೆ ನಮ್ ಕೃತಿ ಅಕ್ಕಂಗೆ ಮಿಸ್ಸಿಂಗ್ ದಟ್ ಮೂಮೆಂಟ್ಸ್ ಮೆಮೊರೀಸ್. ವೆರೈಟಿ ಉಂಡೆ ಮಾಡಿದೀವಿ ನಿನ್ನೆ ರಾತ್ರಿ. ಇದೆ ಪೂಜೆ, ಇಲ್ಲಿ ನಾಗರ ದೇವ್ರಿದೆ ತಟ್ಟೆಲಿ. ಇವಾಗ ಮೇನ್ ಇದು ಬಂದ್ಬಿಟ್ಟು ನಾಗರ ದೇವರಿಗೆ ಹಾಲು ಎರಿಬೇಕು, ಕಣ್ಣು ಹಾಕ್ಬೇಕಂತೆ. ಏನಕ್ಕೆ ಹಾಕ್ತಾರೆ ಗೊತ್ತಿಲ್ಲ. ಹುಳಿ ಆಂಟಿ ಆರಾಮ್ ನೀವು ಆರಾಮ್ ನೀವು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೀಯಿಂಗ್ ರೇವತಿ. ಐ ಹೋಪ್ ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾಗರ ಪಂಚಮಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ರಿಗೂ ಹ್ಯಾಪಿ ನಾಗರ ಪಂಚಮಿ. ಈ ಥರ ವಿಶ್ ಮಾಡ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಂಟಿ ಆರಾಮ್ ನೀವು ಆರಾಮ್ ನೀವು. ಸೊ ಇವಾಗ ನಾವು ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಕಡ್ಲೆಕಾಳು ಹಾಕ್ಬೇಕಂತೆ. ಏನಕ್ಕೆ ಹಾಕ್ತಾರೆ ಗೊತ್ತಿಲ್ಲ. ಹುಳಿ. ಇವಾಗ ಮೇನ್ ಇದು ಬಂದ್ಬಿಟ್ಟು ನಾಗರ ದೇವರಿಗೆ ಹಾಲು ಎರಿಬೇಕು. ಅದೇನೋ ಹೇಳ್ತೀರ, ಹಾಲು ತುಪ್ಪ ಹೇಳಿ, ಏನದು ಕೃತಿಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಓಕೆ, ಆಯ್ತು, ಇಷ್ಟೇ. ಇವಾಗ ಕಾಯಿ, ಇವಾಗ ಕಾಯಿನ ದೂರ ಇಟ್ಕೋ. ಇವಾಗ ಕಾಯಿನ ಈ ತರ ಮಾಡ್ಬೇಕು. 8 ಸಲ ಮಾಡಿದ್ದು, 5 ಸಲನೇ ಮಾಡಿದ್ದು. 8 ಸಲ ಮಾಡಿದ್ದು. ಇವಾಗ ಆರತಿ ಮಾಡ್ಬೇಕು. ಕಾಳು ಹಾಕ್ತೀವಿ ಫಸ್ಟ್. ಕಾಳು ಹಾಕಿದ್ನಲ್ಲ ಅವಾಗ್ಲೇನೆ. ಇದು ಅಕ್ಷತೆ. ಇವತ್ತು ಸಲ ಹಾಕ್ತೆ ಅಕ್ಷತೆ. ಗಣಪತಿ ಹಬ್ಬಕ್ಕೆ ಬರ್ತೀವಿ. ಇವಾಗ ಅತ್ತೆ ಇದಾರೆ ನಮ್ ಜೊತೆಗೆ. ಅತ್ತೆ ಯಾರು ಇಲ್ಲ. ಬ್ಲಾಗ್ ನಾವು ನಿನ್ನೆ ಎಲ್ಲ ಉಂಡೆ ಮಾಡಿದ್ವಿ. ನಾಗರ ಪಂಚಮಿ ಸ್ಪೆಷಲ್ ಅಂತ ಅಂದ್ರೆ ಈ ಉಂಡೆಗಳು ಮಾಡಿದ್ವಿ. ಶೇಂಗಾ ಉಂಡೆ, ಇದು ಎಳ್ಳು ಉಂಡೆ, ಆಮೇಲೆ ಇದು ಬೇಸನ್ ಉಂಡೆ. ಇದೆಲ್ಲ ದೇವ್ರಿಗೆ ನೈವೇದ್ಯಕ್ಕೆ, ಬಟ್ ಹೆಸರಿಗೆ ಮಾತ್ರ ದೇವರಿಗೆ. ಆಮೇಲೆ ನಾವೇ ತಿಂತೀವಿ. ಇದ್ರ ಹೆಸರು ಏನಂದ್ರೆ ಮುಟ್ಗಿ, ತಂಬಿಟ್ಟು ಅಂತ ಹೇಳ್ತಾರೆ. ಹೇಗಿದೆ ಹೇಳಿ. ಮಾಮ ಇದಾರೆ ಮಲ್ಕೊಂಡಿದ್ದಾರೆ. ಆಮೇಲೆ ಹಾಯ್ ಬೇಡಪ್ಪ, ಹಾಯ್ ವಿಶ್ ಮಾಡಿ. ಹ್ಯಾಪಿ ನಾಗರ ಪಂಚಮಿ ಟು ಆಲ್. ಅಂಡ್ ಇಲ್ಲಿ ಅಕ್ಕ ನೈವೇದ್ಯಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಅಂಡ್ ದೆನ್ ಕೃತಿಕಾ ಇದ್ದಾಳೆ. ಕೃತಿಕಾ ಇಲ್ಲಿದ್ದಾಳೆ. ಹಾ, ಆರಾಮಿದ್ದಾರೆ. ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾಳೆ. ವಿಶ್ ಮಾಡ. ಹ್ಯಾಪಿ ನಾಗರ ಪಂಚಮಿ ಟು ಆಲ್. ಕೃತಿ ಅವಳಿವಾಗ ಉಂಡೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಹೇಳು. ಎಕ್ಸ್ಪ್ಲೇನ್ ಅಂದ್ರೆ ಜಾಸ್ತಿ ಗೊತ್ತಿಲ್ಲ, ನಾವೇ ಉಂಡೆ ಅಂತ ಹೇಳ್ತೀನಿ. ಇದು ನಿನ್ನೆ ರಾತ್ರಿ ನಾವೇ ಮಾಡಿದ್ದು. ನಮ್ಮತ್ತೆ ನನ್ಕಿಂತ ಮುಂಚೆ ಅವರೇ ಹೇಳ್ಬಿಟ್ಟು. ಇದು ಶೇಂಗಾ ಉಂಡೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀವಿ. ನೋಡಿ ಶೇಂಗಾ ಉಂಡೆ. ಓಕೆ, ಇದು ಎಳ್ಳುಂಡೆ. ಒಬ್ರೊಬ್ರು ಬ್ಲ್ಯಾಕ್ ಕಲರ್ ಮಾಡ್ತಾರೆ, ನಾವು ವೈಟ್ ಕಲರ್ ಎಳ್ಳುಂಡೆ ಮಾಡಿದ್ವಿ. ಇದು ಬೇಸನ್ ಉಂಡೆ ಅಲ್ಲ, ಕಡಲೆ ಉಂಡೆ ಅಂತ ಹೇಳೋ. ಬೇಸನ್ ಲಡ್ಡು ಬೇರೆ ಬರುತ್ತೆ. ಹೇಳ್ಬೋದು. ಕಡಲೆ ಉಂಡೆ. ಇಷ್ಟು ವೆರೈಟಿ ಮಾಡಿದ್ವಿ.
ಅದೆಲ್ಲ ನಮಗೇನೆ. ನಮ್ಗೆ ಅದನ್ನ ಎಲ್ಲ ಸ್ವಲ್ಪ ಅಂದ್ರೆ ಹೇಳಿದ್ದು ಅಂದ್ರೆ ನಾವ್ ತಿನ್ನಕ್ಕೆ ಅದೆಲ್ಲ ಅಂದ್ರೆ ಆಮೇಲೆ ಇದನ್ನ ಎಷ್ಟ್ ದಿನನಾದ್ರೂ ಇಟ್ಕೋಬಹುದು. 1 month ಇಟ್ಕೊಂಡ್ ತಿನ್ಬೋದು ನಾವು. ತುಪ್ಪ ಹಾಕೊಂಡು ಯೂಶಲಿ ತಿಂತೀವಿ, ಚೆನ್ನಾಗಿರುತ್ತೆ. ಆಮೇಲೆ ನಿಂಗ್ ನೆನ್ಪಿದೆನಾ ಪಂಚಮಿ ಹಬ್ಬ ಬಂದ್ರೆ ಜೋಕಾಲಿ ಕಟ್ಟಿ ಆಟ ಆಡ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ. ಜೋಕಾಲಿ ಫುಲ್ ಜೋರಾಗಿ ಆಟ ಇಲ್ಲ ಮನೇಲಿ ನಂಗ್ ಜೋಕಾಲಿ ಬೇಕು ಅದು ನಾ 2 ಜೋಕಾಲಿ ಮತ್ತೆ ಅದು ಅಪೋಸಿಟ್ ಕಟ್ಕೊಂಡು ಆಟ ಆಡ್ತಾ ಇದ್ವಿ. ಇವಾಗ ಚೆನ್ನಾಗಿತ್ತು. ಬಟ್ ಇವಾಗ ಜೋಕಾಲಿ ಎಲ್ಲ ಕಟ್ಟಕ್ಕಾಗಲ್ಲ, ಆಡಕ್ಕೂ ಟೈಮ್ ಇಲ್ಲ. ನಾನು ಇವಾಗ ಊಟ ಮಾಡಿ ಆಫೀಸಿಗೆ ಹೊರಡ್ಬೇಕು. ಸೊ ಇದು ನಮ್ ಪಂಚಮಿ ಹಬ್ಬ ಇಷ್ಟು. ಅದಾದ್ಮೇಲೆ ಅಡ್ಗೆಗಳು ನಾನು ಆಮೇಲೆ ತೋರಿಸ್ತೀನಿ. ಈಗ ವೀಣಕ್ಕ ನೈವೇದ್ಯ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಖಾಲಿ ಇದೆ ಅಲ್ರಿ, ಅಷ್ಟೇ ಅಡ್ಗೆ. ಅಮ್ಮ ನೈವೇದ್ಯವನ್ನು ಮಾಡುತ್ತಿದ್ದಾರೆ. ಗಣೇಶ ಅಷ್ಟು ಗಣೇಶನ ನೈವೇದ್ಯ. ಆಮೇಲೆ ಎಲ್ಲ ದೇವ್ರಿಗೂ ಒಂದೇನಾ? ಗಣಪತಿಗೆ ಇದು ಎಲ್ಲ ದೇವರಿಗೂ ಕಾಯಿ ಹೊಡಿಬೇಕು. ಓ ಇದ್ ಮಾಡಿದ್ರು. ಇದೇನ ಕಾಯಿ ಇದ್ ಮಾಡ್ತಾರೆ, ನಿಮಗೆ ಗೊತ್ತಾ? ಗೊತ್ತಿಲ್ಲ, ಮತ್ತೆ ಕೇಳು. ಅತ್ತೆ ದೇವ್ರಿಗೆ ಯಾಕೆ ಕಾಯಿನ ಹಿಂಗ್ ಮಾಡ್ತಾರೆ? ಹೊಡಿಬೇಕು, ಸುಳಿ ಅದು ಏನ ಇಡ್ತಾರ, ಅದು ಸರಿ ಗೊತ್ತಿಲ್ಲ ನಂಗೆ. ಯಾಕೆ ಇಲ್ದೆ ಮಾಡ್ತಾ ಇದೀವಿ ಎಲ್ಲರೂ. ಹಿಂಗ್ ಕಾಯಿ ಹಿಂಗೆ ಮಾಡ್ತಾರ ದಾವಣಗೆರೆ. ಹೇಳ್ರಿ ಅತ್ತೆ, ನಾಗರ ಪಂಚಮಿ ಬಗ್ಗೆ ಏನ್ ಹೇಳ್ತೀರಾ? ಏನ್ 3 ದಿನ ಹಬ್ಬ ಮಾಡ್ತೀರಾ? 3 ದಿವಸ ಫಸ್ಟಿಗೆ ರೊಟ್ಟಿ ಪಂಚಮಿ, ಮರು ದಿವ್ಸ ನಾಗರ ಪಂಚಮಿ ಉಂಡಿ ಎಲ್ಲ ಮಾಡಿ, ತಿರುಗ್ ಮರು ದಿವ್ಸ ಬೆಲ್ಲದ ನೀರು ಕಾಯಿ ನೀರು ಹಾಕ್ಯಂಡ್ ಬೆಲ್ಲ ಹಾಕ್ಯಂಡ್ ಅದು ಹಾಲು ಎರಿಯೋದು, ಅದನ್ನ ಎರಿಯೋದು ನಾಗಪ್ಪಗೆ ಕುಚ್ಕಡುಗ್ ಮಾಡೋದು. ಅದು ಹೆಸರಿಗೆ ಬೇಸೋದು, ಕರಿಯಂಗಿಲ್ಲ, ಏನು ಕರಿಬಾರ್ದು ನಾಗಪ್ಪ ಎಣ್ಣೆಯಲ್ಲಿ ಅಂತ ಕುಚ್ಕಡುಗ್. ನಾಗರ ಪಂಚಮಿ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ ಚೈಲ್ಡ್ಹುಡ್ ಅಲ್ಲಿ ನಾವು ನಮ್ಮ ಅಜ್ಜಿ ಉಂಡೆ ಮಾಡಿರೋರು, ಜೋಕಾಲಿ ಕಟ್ಟಿರೋರು, ಮೈನ್ ಉಂಡೆ ತಿನ್ಕಂತ ಜೋಕಾಲಿ ಆಡ್ಕೊಂಡ್ ಫುಲ್ ಡೇ ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟೇ. ಸೊ ಐ ಆಮ್ ಮಿಸ್ಸಿಂಗ್ ದಟ್ ಮೂಮೆಂಟ್ಸ್, ಮೆಮೊರೀಸ್. ಏನ್ ಗೊತ್ತಾ, ಇವಾಗ ನಾವು ಏನೇನು ಅಡ್ಗೆ ಮಾಡಿದೀವಿ ಅಂತ ತೋರಿಸ್ತೀನಿ. ಮೈ ಫೇವ್ರೆಟ್, ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದೇ ಒಂದು ಐಟಮ್ ಇದೆ. ಅದು ಏನು ಅಂತ ಅಂದ್ರೆ ಇದು ಅಕ್ಕಿ ಪಾಯಸ ಅಂತ. ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿರಲ್ಲ. ಇದು ಈಸಿ ರೆಸಿಪಿ, ಬಟ್ ಸಕ್ಕತ್ತಾಗಿರುತ್ತೆ. ಇಲ್ಲಿ ಅನ್ನ ಆಗ್ತಾ ಇದೆ. ಆಮೇಲೆ ಇಲ್ಲಿ ಹುರುಳಿಕಾಳು ಸಾಂಬಾರ್ ಇದೆ. ಆಮೇಲೆ ಹುರುಳಿಕಾಳನ್ನ ಒಗ್ಗರಣೆ ಹಾಕಿದ್ದಾರೆ. ಅಕ್ಕಿ ಪಾಯಸದ ಜೊತೆ ಈ ಪಲ್ಯ ಹಾಕೊಂಡು ತಿಂತಾರೆ. ಅದು ಸ್ವೀಟ್ ಅಲ್ಲ ಆಕ್ಚುಲಿ, ಈ ಪಲ್ಯ ಜೊತೆ ಹಚ್ಕೊಂಡು ತಿಂತಾರೆ. ವೆರಿ ನೈಸ್. ಇದು ಎಡೆಗೆ ಉಂಡೆ ಇದೆ, ಅದಿದೆ ಅನ್ನ ಸಾರು. ಸೊ ಇವತ್ತಿನ ಊಟ ಬಂದ್ಬಿಟ್ಟು ಇಷ್ಟೇ. ಅದ್ರ ಜೊತೆಗೆ ಈ ಉಂಡೆ ತಿಂತೀನಿ. ಇವಾಗ ಎಲ್ರಿಗೂ ವೀಣಕ್ಕ ಉಡಿ ಕೊಡ್ತಾ ಇದಾರೆ. ಯಾಕ್ರಿ ಪ್ಲೇನ್ ಕಾಣ್ತಾ ಇದೆ? ಅಲ್ರಿ ದುಡ್ಡು ಗಿಡ್ ಇಡೋದಲ್ಲ ಮತ್ತೊಂದ್ ಚೂರು. ಉಂಗುರ ಅಂದ್ರೆ ಎಲ್ಲ ಉಳ್ಳಾಡೋದು ಬಿಚ್ಚಿ ಹಾಕಿದ ಮಾಡಿ ಮಾಡಿ. ನೀನೇನ್ ಮುಡ್ಕೋತೀಯನೆ?
ಶಾಕು. ಅವನ್ ವಿಷಯನೇ ಗೊತ್ತಿರ್ಲಿಲ್ಲ. ಹಾಡು ಹೇಳ್ರಿ, ಒಂದು ಆರತಿ ಹಾಡು ಯಾರಾದ್ರು. ಆರತಿ ಎತ್ತೀರೆ ನಮ್ ಕೃತಿ ಅಕ್ಕಂಗೆ. ನಾನು ದೇವ್ರನ್ನ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಅಷ್ಟೇ ಬರೋದು. ಫಸ್ಟ್ ಅರ್ಶನ ಹಚ್ಬೇಕು, ಅದಕ್ಕೆ ಅರ್ಶನ ಕುಂಕುಮ ಅಂತ ಹೇಳ್ತಾರೆ. ಎಷ್ಟು knowledge ಇದೆ ನನ್ಗೆ. ಎಲ್ಲ ಅಲ್ಲೇ ಇದೆ, ಏನು ತಂದಿಲ್ಲ. ಆಶೀರ್ವಾದ ತಗೋಬೇಕಂತ ಗೊತ್ತಾಗಲ್ಲ. ತಗೋ ನೋಡ್ರಿ ಅಲ್ಲಿ ನೋಡ್ರಿ ವೀಣಕ್ಕನ್ನು. ನೀನ್ ತಗೊಂಡ್ಯಾ? ನಾನು ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ವಾ.